ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರಿ ಅನ್ನಿ, ಹುಡುಗ ಹುಡುಗಿ ದೂರ ಇದ್ರೆ ಅದು ಬೇರೆ ರೀ. ಆದ್ರೆ ಆ ಹುಡುಗಿ ನಮ್ಮನೆ ಕೆಳಗಡೆನೆ ಇದ್ದಾಳಲ್ಲ, ಬೆಂಕಿ ಬೆಣ್ಣೆ ಪಕ್ಕದಲ್ಲಿ ಇಟ್ಕೊಂಡು ನಾವು ಕಾಯ್ತಾ ಕೂತ್ಕೋಬೇಕಾಗಿದೆ ಅಂತ ಕರ್ಮ ನಮ್ದು. ಅಮ್ಮ, ನಮ್ಮೇಲೆ ಅಷ್ಟು ನಂಬಿಕೆ ಅಲ್ವಾ ನಿನಗೆ? ಅವಳಿಗೆ ನಿನ್ ಮೇಲೆ ನಂಬಿಕೆ ಇದೆಯಪ್ಪ, ನಿಮ್ ವಯಸ್ಸ ಮೇಲೆ ನಂಬಿಕೆ ಇಲ್ಲ ಅಷ್ಟೇ. ಹೌದೌದು, ಈ ವಯಸ್ಸು ಅನ್ನೋದೇ ಸರಿಗಿಲ್ಲ. ಅಪ್ಪ, ವಯಸ್ಸಿಗೆ ಬಂದಿರೋ ಹೆಣ್ಮಗಳು ನಿನ್ ಕಣ್ಮುಂದೆನೆ ಇದ್ದೀನಿ, ಆದ್ರೂ ನಾನು ನಿನ್ ಕಣ್ಣಿಗೆ ಕಾಣಿಸಲ್ಲ ಅಲ್ವಾ? ಏನಂದೆ ನೀನು? ಅದೇ ಅಮ್ಮ, ಅಣ್ಣನ ಮದ್ವೆ ಮಾತುಕತೆ ಬೇಗ ಆಗ್ಬೇಕು, ಬಾಡಿಗೆ ಮನೆ ಇರೋದು ಬೀಗ್ರ ಮನೆ ಆಗ್ಬೇಕು, ಸುಬ್ಬು ಅಪ್ಪ ಅಮ್ಮ ನಮ್ಗೆ ಅತ್ತೆ ಮಾವ ಆಗ್ಬೇಕು ಅಂತ ಅಂದೆ. ಅದೇ ಅಮ್ಮ, ವರ್ಧಣ್ಣಂಗೆ ಅತ್ತೆ ಮಾವ ಆಗ್ಬೇಕು ಅಂದೆ. ತಲೆ ಅಲ್ಟೆ, ಸ್ವಲ್ಪ ತಾಳ್ಮೆಯಿಂದ ಇರು. ಅಪ್ಪ ತಂದೆ, ಆಯ್ತು, ನಿನ್ ತಾಳ್ಮೆನ ತುಂಬಾ ಚೆನ್ನಾಗಿ ನೋಡಿದೀನಿ. ಕರ್ಮ ಕರ್ಮ. ಹುಷಾರಾಗಿ ಬನ್ನಿ, ಆರಾಮಾಗಿ. ಇವನು ಆಡ್ತಿರೋದೆಲ್ಲ ನೋಡ್ತಿದ್ರೆ ನನಗೆ ಯಾಕೋ ಟೆನ್ಷನ್ ಆಗ್ತಿದೆಯಲ್ಲ. ನಾನು ಇವನನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಈಗಲೇ ಹೇಳ್ಕೊಂಬಿಡ್ಲಾ? ಅಪ್ಪಿ ತಪ್ಪಿ ಲೇಟ್ ಆದ್ರೆ ಬೇರೆ ಯಾವ್ದಾದ್ರು ಹುಡುಗಿ ಬಂದು ಇವನನ್ನ ಹಾರಿಸ್ಕೊಂಡು ಹೋಗ್ಬಿಟ್ರೆ ಅಷ್ಟೇ. ಏನ್ ಮಾಡ್ಲಿ? ಇವನನ್ನ ನನ್ನ ಸುತ್ತಾನೆ ಕಟ್ ಹಾಕೋಬೇಕಲ್ಲ. ಸುಬು, ನನಗೆ ಏನಾಯ್ತು? ಏನಾಯ್ತು ಮೇಡಮ್? ಒಂದು ನಿಮಿಷ ಇರಿ, ಬನ್ನಿ, ಇಲ್ಲಿ ಕುತ್ಕೊಳ್ಳಿ, ಹೇಳ್ತೀನಿ. ನಿಧಾನ ಕುತ್ಕೊಳ್ಳಿ ಮೇಡಮ್, ಕುತ್ಕೊಳ್ಳಿ. ಏನಾಯ್ತು ಮೇಡಮ್? ಸುಸ್ತಾಗ್ತಿದೆ ಸುಬ್ಬು. ಅಯ್ಯೋ, ಹೌದಾ? ಓ, ನೀವು ಬ್ಲಡ್ ಕೊಟ್ರಲ್ಲ ಮೇಡಮ್, ಮೋಸ್ಟ್ಲಿ ಅದಕ್ಕೆ ಸುಸ್ತಾಗ್ತಿದೆ ಅನ್ಸುತ್ತೆ. ಇಲ್ಲಿ ಕುತ್ಕೊಂಡಿದೆ, ನಾನು ಹೋಗಿ ಎಣ್ಣೀರು ತೊಗೊಂಡ್ಬರ್ತೀನಿ, ಆಯ್ತಾ? ಬೇಡ ಸುಬ್ಬು, ನೀನು ಇಲ್ಲೇ ಇರು. ನೀನು ನನ್ನನ್ನು ಬಿಟ್ಟು ಎಲ್ಲೂ ಹೋಗ್ಬೇಡ ಸುಬ್ಬು. ನೀನು ಇಲ್ಲೇ ಇರಬೇಕು, ನನ್ನ ಜೊತೆನೇ ಇರಬೇಕು. ಅಯ್ಯೋ ಮೇಡಮ್, ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೆ ಹೋಗಲಿ? ಸುಸ್ತಾಗ್ತಿದೆ ಅಂತ ಹೇಳ್ತಿದ್ದೀರಲ್ಲ, ಅದಕ್ಕೆ ಹೋಗಿ ಎಳ್ನೀರು ತರ್ತೀನಿ ಅಂತ ಹೇಳ್ತಾ ಇರೋದು. ಇಲ್ಲ ಇಲ್ಲ ಇಲ್ಲ, ನೀನು ನನ್ನ ಜೊತೆನೇ ಇರಬೇಕು. ಮೇಡಮ್, ನಾನು ನಿಮ್ಮ ಜೊತೆನೇ ಇರ್ತೀನಿ, ಆದರೆ ಈಗ ಹೋಗಿ ಎಳ್ನೀರು ತರ್ತೀನಿ ಅಂತ ಹೇಳ್ತಾ ಇರೋದು. ಹೌದಾ? ಸರಿ, ಈಗ ನಾನು ಹೋಗು, ಆದರೆ ಇನ್ಯಾವತ್ತೂ ನನ್ನ ಬಿಟ್ಟು ಹೋಗಬಾರ್ದು. ಇಲ್ಲ ಮೇಡಮ್, ಬಿಟ್ಟು ಹೋಗಲ್ಲ. ಒಂದು ನಿಮಿಷ ಬರ್ತೀನಿ ರೀ. ದಡ್ಡ ಏನೋ ಟೆನ್ಷನಲ್ಲಿ ಏನು ಮಾತಾಡ್ತಿದ್ದಾನೆ ಅಂತ ಅವನಿಗೆ ಗೊತ್ತಿಲ್ಲ. ಅಂತೂ ನನ್ನನ್ನು ಯಾವತ್ತೂ ಬಿಟ್ಟು ಹೋಗಲ್ಲ ಅಂತ ಅವನ ಬಾಯಿಂದಾನೇ ಹೇಳ್ಬಿಟ್ಟಲ್ಲ. ಹೇಗೆ ಸುಮ್ಮನೆ ನನ್ನನ್ನು ಇಷ್ಟ ಅಟ್ರಾಕ್ಟ್ ಮಾಡಿಬಿಟ್ಟೆ ನೀನು? ಎರಡು ಶುಭ ಆಗ್ತದೆ, ಅದರಲ್ಲಿ ಒಂದು ಶುಭ ಕಾರ್ಯ ನಿನ್ನ ಮದುವೆ. ಆ ಕೊರವಂಜಿ ಹೇಳಿದ್ ನಿಜ ಆಯ್ತು. ಆದಷ್ಟು ಬೇಗ ಒಂದು ಶುಭ ಕಾರ್ಯ ಅಂದ್ರೆ ನನ್ನ ಮದುವೆ ಆಗುತ್ತೆ. ಆದ್ರೆ ಅವರು ಇನ್ನೊಂದು ಶುಭ ಕಾರ್ಯ ಆಗುತ್ತೆ ಅಂತ ಹೇಳಿದ್ರಲ್ಲ, ಅದೇನಿರ್ಬೋದು? ನಾಮಕರಣ ಅಷ್ಟು ಇಮಿಡಿಯೇಟ್ ಆಗ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.